ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈಗ ನೋಡಿ, ಈಗ ಅವರು ಈಗ ಅವ್ರ ಕುಟುಂಬದಲ್ಲಿ ಒಳ್ಳೆ ಹೈ ಲೆವೆಲ್ ಆಗಿ ಮದುವೆ ಮಾಡಿಕೊಟ್ರು. ಅವರಲ್ಲಿ ಒಂದು ರಿಸೆಪ್ಷನ್ ಮಾಡಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡಿಕೊಟ್ರು. ಅವ್ರಿಗೆ ಹೇಳ್ದಂಗೆಲ್ಲ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಬಟ್ ಅದೇ 2 ತಿಂಗಳು ಇನ್ನು 2 ತಿಂಗಳು ಕಳೆದಿಲ್ಲ. ಆಗ್ಲೇನೆ ಈಗ ಅವ್ರ ಮನೇಲಿ ವೈಮನಸ್ತಪ ಬಂದು ಮನೆಗೆ ಕಳ್ಸಿಕೊಟ್ಟಿರೋದು ಇದು ಸರ್ ಕಾಣ್ತಾ ಇಲ್ಲ. ಏನಾಗಿದೆ ಒಂದು ವಿಚಾರ ಏನಂತಂದ್ರೆ, ಶ್ರೀಲಂಕಾಗೆ ಅಂತೇಳಿ ಹನಿಮೂನ್ಗೆ ಹೋಗಿದ್ದಾರೆ. 10 ದಿವಸ ಅಂತ ಬುಕ್ ಮಾಡ್ಕೊಂಡು 4 ದಿವಸಕ್ಕೆ ವಾಪಸ್ ಬಂದಿದ್ದಾರೆ. ಬಟ್ ಏನಂತಂದ್ರೆ ಒಳಗಿನ ವಿಚಾರ ಏನಂತಂದ್ರೆ, ಅವನು ಗಂಡಲ್ಲಿ ನಪಂಸಕ ಆತ. ಅವನೆಲ್ಲೂ ಹನಿಮೂನ್ ಆಗಿ ಎಲ್ಲೂ ಅವರು ಸಂಪರ್ಕನೇ ಮಾಡ್ಲಿಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಪಾಪ ಹುಡುಗಿ ಗಾನ್ವಿ ಅಂತ ಹುಡುಗಿ, ನಮ್ಮ ಚನ್ನಸಂದ್ರದ ಗ್ರಾಮದ ಹುಡುಗಿ, ಪಾಪ ಈ ಮನೆ ಮರ್ಯಾದೆ ಗೌರವ ಎಲ್ಲೋಗುತ್ತೆ ಅಂತ ಹೇಳಿ ಪಾಪ ಅದನ್ನ ಒಳಗಡೆನೆ ಇಟ್ಕೊಂಡು ಯಾಕಂದ್ರೆ ಇದು ಕುಟುಂಬದಲ್ಲಿ ಬಹಳ ದೊಡ್ಡ ಕುಟುಂಬ, ಇದ್ರಲ್ಲಿ ಮಾನ ಮರ್ಯಾದೆಯಾಗಿ ಬದುಕುವಂತ ಕುಟುಂಬ. ಇದರಲ್ಲಿ ಇದಕ್ಕೆ ಹಂಚಿಕೆ ಆಗಿ ಪಾಪ ಹೇಳ್ಕೊಂಡಾಗೆ ತಾಯಿ ಹತ್ರ ಹಂಚ್ಕೊಂಡಿದ್ದಾಳೆ, ಮತ್ತೆ ಅವ್ರ ತಮ್ಮನ ಹತ್ರ ಹಂಚ್ಕೊಂಡಿದ್ದಾಳೆ, ಇದು ಅಣ್ಣ ಹತ್ರ ಹಂಚ್ಕೊಂಡಿದ್ದಾಳೆ. ಎಲ್ಲ ಹಿಡಿದು ನಡೆದಂತ ಘಟನೆಗಳೆಲ್ಲ ನಡೆದುಕೊಂಡು ಇದೆಲ್ಲ ಏನಾಗಿದೆ ಅಂತಂದ್ರೆ, ಹಂಚ್ಕೊಂಡಂತ ಏನಾಗಿದೆ ಅಂದ್ರೆ, ಇದು ನೆಕ್ಸ್ಟ್ ನಮ್ಗೆ ನಮ್ಮ ಮನೆ ಮರ್ಯಾದೆ ಇನ್ನೆಲ್ಲೋಗುತ್ತೆ ಅಂತ ಆಚೆ ಹೇಳಿ ಪಾಪ ಹಂಗೆ ಅವ್ರು ಅಟೆಂಪ್ಟ್ ಇದು ನೇಣಿಗೆ ಶರಣಾಗಿದ್ದಾಳೆ. ನಾವುಗಳು 3 ದಿವಸ ಆಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು, ಡಾಕ್ಟರ್ಗಳು ಪಾಪ ಬಹಳ ಪ್ರಯತ್ನ ಪಟ್ರು ಏನಾದ್ರು ಮಾಡೋಣ ಅಂತೇಳಿ. ಅದು ಉಳಿಲ್ಲ. ಬಟ್ ಏನಂತ ಅವ್ರ ಮನೆಗೆ ಹೋಗಿ ಸಂಪರ್ಕ ಮಾಡಿದ್ದಾರೆ. ಸುಮಾರು ಟೈಮ್ ಅವ್ರ ತಂದೆ ಶಶಿಕುಮಾರ್ ಅವರು 3 ದಿವಸಗಳ ಕಾಲ ಸಂಪರ್ಕ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಗಾನ್ವಿ ಅನ್ನೋರು ನೋಡಿ ಈ ರೀತಿ ತೊಂದರೆ ಸಿಗಾಕೊಂಡಿದ್ದಾರೆ, ಬಹಳ ಕ್ರಿಟಿಕಲ್ ಆಗಿದೆ, ದಯವಿಟ್ಟು ಬನ್ನಿ ನೋಡಿ ಅಂತ ಹೇಳಿದಾಗ ಎಲ್ಲಾರು ಸ್ವಿಚ್ ಆಫ್. ಮತ್ತೆ ಅವ್ರು ಯಾರೋ ಒಬ್ರು ದೊಡ್ಡಮ್ಮ ಅಂತ ಯಾರೋ ಒಬ್ರು ಫೋನ್ ತಗೊಂಡು ಅದ ವಿಷಯ ನಮ್ಗೆ ಗೊತ್ತೇ ಇಲ್ವಾ, ಆಯ್ತು ಬರ್ತೀವಿ ಅಂತ ಇಲ್ಲಿವರೆಗೂ ಬಂದಿಲ್ಲ. ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ವಿ, ನೋಡಿ ಈ ತರ ಗಂಡನು ನೋಡಿ ಇಲ್ಲಿವರೆಗೂ ಸಂಪರ್ಕ ಆಗ್ಲಿಲ್ಲ, ನೋಡಿ ಮನೆ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟಾಗಿದ್ದಾರೆ, ಅವ್ರನ್ನ ದಯವಿಟ್ಟು ಸಂಪರ್ಕ ಮಾಡಿ ದಯವಿಟ್ಟು ಕರ್ಸಿ ಅಂತ ಹೇಳಿದ್ವಿ. ನಿನ್ನೆ ಪೊಲೀಸರು ಹೋದಾಗ ಬರೀ 3 ನಾಯಿಗಳು ಮತ್ತೆ ಕಾಂಪೌಂಡ್ ಅಲ್ಲಿ ಬಿಟ್ಟು ಇವರೆಲ್ಲ ಎಸ್ಕೇಪ್ ಆಗಿದ್ದಾರೆ, ತಲೆ ಮರ್ಸ್ಕೊಂಡಿದ್ದಾರೆ ಇವರೆಲ್ಲ. ಹಾಗಾದ್ರೆ ತಲೆ ಮರ್ಸ್ಕೊಂಡ ಕಾರಣ ಏನಂತಂದ್ರೆ, ಇವರು ನಿಜವಾಗಿ ಇವರು ವರದಕ್ಷಿಣೆಗೆ ಕಿರುಕುಳ ಕೊಟ್ಟಿರೋದು, ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ತೊಂದರೆ ಕೊಟ್ಟಿರೋದು, ಈ ಸಾವು ಕಾರಣ ಆಗಿರೋದು ಅವರ ತಾನೇ ಇದು. ಇದಕ್ಕೆ ನಾವು ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ವಿ. ಅವರು FIR ಮಾಡ್ಕೊಂಡಿದ್ರು. ಮತ್ತೆ ಈಗ ಏನಾಗಿದೆ ಅಂತ, ಈಗ ನಿನ್ನೆ ನೈಟ್ 11:20ಗೆ ತೀರೋಗಿದ್ದಾರೆ. ತೀರೋದ ನಂತರ ಈಗ ಇಲ್ಲಿವರೆಗೂ ಅವರು ಈ ಯಾರ ಸಂಪರ್ಕ ಇಲ್ಲ. ಅವ್ರ ಉದ್ದೇಶ ಏನಂತಂದ್ರೆ, ವರದಕ್ಷಿಣೆ ಕಿರುಕುಳ ಈ ರೀತಿಯಾದ ಅಮಾಯಕ ಮಕ್ಕಳನ್ನ ಕರ್ಕೊಂಡ್ಬಂದು ನೋಡಿ ಈ ರೀತಿಯಾಗಿ ಸಾವು ಕಾರಣರಾಗಿರೋದು. ಇದರಿಂದ ಅವ್ರಿಗೆ ತಕ್ಕ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕಾಗುತ್ತೆ. ಎಸ್ ಇದೇ ಊರಿನವ್ರು ನಾವು ನೋಡಿದ್ವಿ. ಪಾಪ ಎಲ್ಲ ಈಗ ನಮ್ಮ ಪಾಪ ಅವರೆಲ್ಲ ಮಕ್ಕಳು ನಾವು ನೋಡ್ರಂತರು. ಇಲ್ಲೆಲ್ಲ ಬಹಳ ಓದಿರಂತ ಸ್ಟೂಡೆಂಟ್ಗಳು ನಾವೆಲ್ಲ. ಯಾಕಂದ್ರೆ ನಮ್ಮ ಅದೇ ವಯಸ್ಸಿನ ಮಕ್ಕಳು ನಮಗೂ ಇದ್ದಾರೆ ಇದ್ನಲ್ಲಿ, ನಾವು ಒಂದೇ ಊರಿನಲ್ಲಿ ಇರೋರು. ಬಟ್ ಆದ್ರೆ ಬಹಳ ಉತ್ತಮವಾದಂತ ವಿದ್ಯಾಭ್ಯಾಸ ಮಾಡಿ ಬಹಳ ಚಂದ ಸಾಕಿ ಇವತ್ತು ಒಳ್ಳೆ ಒಂದು ಮನಸ್ಸನ್ನು ಕೊಡ್ಬೇಕಂತೇಳಿ ಇವತ್ತು ಅವ್ರು ಆಸೆ ಪಟ್ಕೊಂಡಿರೋ ಇವತ್ತು ಅವ್ರಿಗೆ ಮಣ್ಣು ಪಾಲ್ ಮಾಡಿದಾರಲ್ಲ, ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಹೇಳಿ? ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಹೇಳಿ? ಈ ರೀತಿಯಾಗಿ ನಪಂಸಕನು ಅವನು ಮದುವೆ ಆಗಿದ್ರೆ ಸುಮ್ಮನೆ ಇರ್ಬೇಕಾಗಿತ್ತು. ಅವನು ಇವತ್ತು ನೋಡಿದ್ರೆ ಈ ರೀತಿಯಾಗಿ ಅಮಾಯಕ ಮಕ್ಕಳನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಈ ರೀತಿ ಈಗ ಅವ್ರಿಗೆ ಸಾವು ಕಾರಣ ಆಗಿದೆ. ಏನ್ ಮಾಡ್ಬೇಕು ಹೇಳಿ? ಇದಕ್ಕೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕು, ಪೊಲೀಸರು ಸೂಕ್ತ ರೀತಿ ಕ್ರಮ ಜರುಗಿಸ್ಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ಅಲ್ಲ ಪರಿಸ್ಥಿತಿ ಏನ್ ಈ ಸಂದರ್ಭದಲ್ಲಿ ಏನ್ ಹೇಳಕ್ಕಾಗುತ್ತೆ? ನಾವು ಏನ್ ಕೊಟ್ಟವಲ್ಲ ಅಂತ ಹೇಳಿ ನೋವು ಪಡ್ತಾ ಇದಾರೆ ಅವರು. ಯಾಕೆ ಕೊಟ್ಟವು, ಯಾಕೆ ಮದುವೆ ಮಾಡಿದ್ವಿ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದಾರೆ. ಯಾಕಂತಂದ್ರೆ ಒಳ್ಳೆ ಮನಸ್ಸನ್ನು ಕೊಟ್ಟಿದೀವಿ ಅಂತೇಳಿ, ದೊಡ್ಡ ಸಾವುಕಾರ ಮನೆ ಕೊಟ್ಟಿದೀವಿ ಅಂತೇಳಿ ಬಹಳ ವಿಜೃಂಭಣೆಯಿಂದ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ಕೊಟ್ಟು ಚೆನ್ನಾಗಿರ್ಬೇಕಂತ ಮಾಡ್ಕೊಟ್ಟಿರೋದಲ್ವಾ. ಇವತ್ತು ಇದಕ್ಕೆ ಕಾರಣ ಯಾರದು? ಇವ್ರು ಕೊಡೋದ್ರಲ್ಲಿ ಯಾವುದೇ ರೀತಿ ಒಂದು ಚೂರು ಹೆಚ್ಚು ಕಮ್ಮಿ ಅವನೇನ್ ಮಾಡ್ಲಿಲ್ಲ. ಅವರು ಎಲ್ಲಾ ರೀತಿಯವ್ರು ಕೊಡ್ಬೇಕಾದೆಲ್ಲ ಕೊಟ್ಟಿದ್ದಾರೆ. ದೊಡ್ಡ ಸೊಸೆ ನಮ್ಗೆ 7 ಸೆಟ್ ಒಡವೆ ತಂದಿದ್ರೆ ಅವರೆಲ್ಲ ಹೇಳಿರೋದು, 7 ಸೆಟ್ ಒಡವೆ ನೀವೇನ್ ತಂದಿದ್ರಿ ಅಂತ ಹೇಳೋದು. ಮತ್ತೆ ಅವ್ರಿಗೆ ಪದೇ ಇಂಗ್ಲಿಷ್ ನಲ್ಲಿ ಬೈಯೋದು. ಅವ್ರತ್ತೆ ಜಯಂತಿ ಅಂತೇಳಿ ಇಂಗ್ಲಿಷ್ ನಲ್ಲಿ ಬೈಯೋದು. ಇಲ್ಲಿ ನಾವೆಲ್ಲ ಒಕ್ಕಲಿಗ ಜನಾಂಗದವರು, ನಾವೆಲ್ಲ ಸಂಪ್ರದಾಯದಲ್ಲಿ ಇರುವಂತ ಜನ. ಇವರು ಬ್ರಿಟಿಷ್ನವರು ಈಗ ಬಾರಿ ದೊಡ್ಡ ಇದರಿಂದ ಬಂದವ್ರ ತರ ನಡ್ಕೊಂಡ್ರೆ ಯಾವ ರೀತಿ ಹೇಳಿ? ಇಲ್ಲಿ ಸಲ್ಲದ ಕಿರುಕುಳ ಕೊಟ್ಟು ಸಾವುಗೆ ಕಾರಣರಾಗಿರೋದು ಅವರು. ಅದು ಬೇಸತ್ತು ಬಂದು ಮನೆಯಲ್ಲಿ ನೋಡಿ ತಾಯಿಗೆ ಹೇಳ್ಕೊಂಡು ಕೆಳಗಡೆ ಮೋಟರ್ ಹಾಕಿ ನೀರ್ ಆನ್ ಮಾಡಿ ಬರ್ತೀನಿ ಅಂತ ತಾಯಿ ಕೆಳಗಡೆ ಹೋದ ತಕ್ಷಣ ಇದೆಲ್ಲಾನು ನೊಂದ್ಕೊಂಡು ಹುಡುಗಿ ನೇಣಿ ಶರಣಾಗಿದ್ದಾಳೆ. ಇದು ನಂಜೇಗೌಡ ಅಂತೇಳಿ ಈ ಗ್ರಾಮಸ್ಥರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.